ಶಿವನಿಗೆ ಇಷ್ಟವಾದಂತಹ ತುಂಬೆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಶಿವನ ಪಾದಕ್ಕೆ ಅರ್ಪಿಸಿದ್ರಂತೂ ಅಬ್ಬಬ್ಬಾ ನಮ್ಮ ಜನ್ಮ ಸಾರ್ಥಕ ಸ್ನೇಹಿತರೆ. ಹಾಗೆ ನನಗೆ ಈ ಪುಟಾಣಿ ಗಿಡದಲ್ಲಿ ಕನಕಾಂಬರ ಬಿಟ್ಟಿದೆ, ಒಂದ್ 4 ಬಿಟ್ಟಿದೆ. ಅವಾಗವಾಗ 4 ಅಷ್ಟೇ ಬಿಡ್ತಾ ಇದೆ. ಮತ್ತೆ ಟೊಮೆಟೊ ಕಾಯಿ ಕಿತ್ತಿದ್ದೀನಿ ಸ್ನೇಹಿತರೆ. ಈ ದಾಸವಾಳನು ಶಿವನಿಗೆ ಇಷ್ಟವಾದದ್ದು. ಆದ್ರೆ ಇದು ಮುಂದೆ ಈ ತರ ಹೂ ಬಂದಿದ್ರೆ ಮಾತ್ರ ಹೂವಿನ ಒಂದು ಫುಲ್ ಹರಡಿದೆ ಅಂತ ಅರ್ಥ. ಅದಕ್ ಮುಂಚೆನೆ ಕಿತ್ರೆ ಅದಷ್ಟೊಂದು ಚೆನ್ನಾಗಿರಲ್ಲ, ಇಟ್ರು ಸಾರ್ಥಕ ಇಲ್ಲ ಅಂತಾರೆ. ಅದರಿಂದ ನಾನು ಆ ಮುಂದೆ ತುದಿ ಹೂ ಹರಡಿದ್ರೆ ಮಾತ್ರ ಕೀಳ್ತೀನಿ ಸ್ನೇಹಿತರೆ, ಇಲ್ಲ ಅಂದ್ರೆ ನಾನು ಕೀಳ್ಲಿಕ್ಕೆ ಹೋಗಲ್ಲ. ನೋಡಿ ಎಲ್ಲಾನು ಈ ರೀತಿ ಆಗಿದೆ ನೋಡಿ, ಇದು ಹರಡಿಲ್ಲ, ಅದಕ್ಕೆ ನನಗದು ಬೇಡ, ನಾಳೆಗಾಗುತ್ತೆ ಸ್ನೇಹಿತರೆ. ಈ ದಾಸವಾಳ ಶಿವನಿಗೆ ತುಂಬಾ ಇಷ್ಟವಾದದ್ದು. ಇದ್ರ ಬಗ್ಗೆ ಕೆಲವೊಂದು ಮಾಹಿತಿ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಇನ್ನು ಹೆಚ್ಚು ಮಾಹಿತಿ ಕೊಡೋದು ಇರುತ್ತೆ, ಯಾಕಂದ್ರೆ ಒಂದೊಂದು ಇದಕ್ಕೂ ಒಂದೇ ದಿನದಲ್ಲಿ ಎಲ್ಲಾ ಕಲ್ತಿದ್ದೀನಿ ಅಂತಲ್ಲ. ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಗೊತ್ತಿರೋಂತಹ ವಿಷಯನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಆ ದಾಸವಾಳದ ಬಗ್ಗೆ ತಿಳಿಸ್ತೀನಿ. ಅಲ್ಸಂದಿ ನೋಡಿ, ಸುಮ್ಮನೆ ಕಾಯಿ ತಂದಿದ್ರಲ್ಲಿ 2 ಹಾಕಿದ್ದೆ, ಬಹಳ ಚೆನ್ನಾಗಿ ಬಂದಿದೆ. ನಾಳೆ ಕೀಳೋಣ ಅಂತೇಳಿ ಬಿಟ್ಟಿದ್ದೀನಿ. ಈ ರೋಸಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ದಳ ಎಲ್ಲ ನೋಡಕ್ಕೆ ಒಂದ್ ರೀತಿ ಖುಷಿ ಆಗತ್ತೆ. ಈ ಮೊಗ್ಗು ಮುಟ್ಟಿದ್ರೆ ಮುಳ್ತರ ಸ್ನೇಹಿತರೆ, ಅದನ್ನ ಒಂಥರ ಹೇಗೆ ಅಂದ್ರೆ ಪಟ 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 ಅಂತ ಬಿದ್ದೋಗುತ್ತೆ. ಅದಕ್ಕೆ ಟೊಮೆಟೊ ಕಾಯಿನೆಲ್ಲ ಕೀಳ್ತಾ ಇದ್ದೀನಿ. ಟೊಮೆಟೊ ಕಾಯಿ ಚಟ್ನಿ ಅವಾಗವಾಗ ಸಾಕಷ್ಟು ಸಿಗ್ತಾ ಇರುತ್ತೆ. ನಾನು ಟೊಮೆಟೊ ಹಣ್ಣು ಸಿಗುತ್ತೆ, ಟೊಮೆಟೊ ಕಾಯಿ ಸಿಗಲ್ಲ ಅಲ್ವಾ. ನನ್ನ ಪಾಟಲ್ಲೇ ನಾನು ಕಾಯನ್ನೇ ಕಿತ್ತು ಟೊಮೆಟೊ ಕಾಯಿ ಚಟ್ನಿ ಪಲ್ಯ ಕೆಲವಷ್ಟು ವಿಡಿಯೋ ಹಾಕಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೋಡಿ. ಮತ್ತೆ ಹೀಗೆ ಎಲ್ಲಾನು ಬಟ್ಟೆ ಒಣಗೋದೇ ಮಹಾನು ಕಷ್ಟ ಸ್ನೇಹಿತರೆ, ಯಾಕಂದ್ರೆ ಮೋಡ ಇದೆ, ಬಿಸಿಲು ಅನ್ನೋದೇ ಇಲ್ಲ ಸ್ನೇಹಿತರೆ. ಹೀಗೆ ಈ ದಾಸವಾಳನು ನೋಡಿದ್ದೀರಾ, ಇದು ಸಾಕಷ್ಟು ಗಿಡಗಳಿದಾವೆ. ಪೂಜೆಗಂತೂ ನಾನು ಹೇಳಿದ್ದೀನಿ, ಕಿತ್ತಿರೋ ಹೂವು ನನಗೆ ತುಂಬಾ ಇಷ್ಟ. ಮತ್ತೆ ನೋಡಿ, ಮುಟ್ಟಿದ್ರೆ ಮುನಿ ದಿಕ್ಕ ಒಂದು ಸೀಕ್ರೆಟ್ ಗೊತ್ತಾಗಿದೆ ನನಗೆ. ಏನಪ್ಪಾ ಅಂದ್ರೆ ಬಾಳೆಹಣ್ಣನ್ನ ಒಂದು ಬಾಳೆಹಣ್ಣು ಫುಲ್ಲು ಆ ಬುಡಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ. ಅದು ಇವಾಗ ಲಿಕ್ವಿಡ್ ಮಾಡಿ ಹಾಕ್ಲಿಕ್ಕೆ ಸರಿ ಹೋಗಲ್ಲ, ಮಳೆ ಬರ್ತಾ ಇರುತ್ತೆ. ಸುಮ್ಮನೆ ಹಾಗೆ ಬಿಚ್ಚಿ ಅಲ್ಲಿ ಇಟ್ಟಿದ್ದೀನಿ, ಅದಕ್ಕೆ ಈ ರೀತಿ ಹೂ ಕೊಟ್ಬಿಟ್ಟಿದೆ ಸ್ನೇಹಿತರೆ. ದಾಸವಾಳ ನೋಡಿ 3 ಬಂದ್ಬಿಟ್ಟಿದೆ. ಇಲ್ಲ ಅಂದ್ರೆ ಮೊಗ್ಗು ಪಟ 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 ಅಂತ ಉದ್ರಿ ಹೋಗುತ್ತೆ ಸ್ನೇಹಿತರೆ. ಅದೊಂದು ತುಂಬಾ ಬೇಸರ ಆಗ್ಬಿಡುತ್ತೆ. ಅಯ್ಯೋ, ನೋಡಕ್ಕೆ ಆ ಹೂ ತುಂಬಾ ಚೆನ್ನಾಗಿದ್ಯಾ, ಮುಟ್ಟಿದ್ರೆ ಸಾಕು ಮೊಗ್ಗು ಬಿದ್ದೋಗ್ಬಿಡುತ್ತೆ, ಇಲ್ಲ ಹರಡೋದೇ ಇಲ್ಲ. ಈ ರೋಸ್ ಎಲ್ಲ ಒಂದಲ್ಗ ಎಲ್ಲ ಗೊತ್ತಲ್ಲ ಬ್ರಾಹ್ಮಿ, ಹಾಗಾಗಿ ಅದನ್ನ ಒಂದ್ ಸ್ವಲ್ಪ ಕಿತ್ತೆ. ಇದು ಏನಾಗ್ಬಿಟ್ಟಿದೆ ಅಂದ್ರೆ ಗಾಣಿಕೆ ಸೊಪ್ಪಿಂದು ತುಂಬಾ ಬಂದ್ಬಿಟ್ಟಿದೆ. ನನ್ನ ಈ ಡ್ರ್ಯಾಗನ್ ಫ್ರೂಟ್ಗೆ ತುಂಬಾ ತೊಂದರೆ ಆಗತ್ತೆ. ಅದಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ, ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲೂ ಒಂಚೂರು ಹುಳ ಎಂಥದ್ದು ಇಲ್ಲ, ಫ್ರೆಶ್ ಆಗಿದೆ. ಈ ತರ ಸೊಪ್ಪು ಸಿಗೋದೇ ಕಷ್ಟ, ಅದಕ್ಕೆ ಅದಕ್ಕೂ ಹಾನಿ ಆಗ್ಬಾರ್ದು, ಮತ್ತೆ ಈ ತರ ಸೊಪ್ಪೇ ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಎಲ್ಲ ಕೀಳ್ತಾ ಇದ್ದೀನಿ ಸ್ನೇಹಿತರೆ. ನನಗೆ ತೀರಾ ಬಲ್ತಿರೋದಕ್ಕಿಂತ ಈ ತರ ಎಳೆದಿರ್ಬೇಕು, ಅದಕ್ಕೆ ನಾನೆಲ್ಲ ಕಿತ್ತು ಇವತ್ತು ಇದ್ರದ್ದು ಬಸ್ಸಾರು ಮಾಡೋಣ. ಅದ್ರ ಮಧ್ಯದಲ್ಲಿ 1-2 ಕೊತ್ತಂಬರಿ ಬಂದ್ಬಿಟ್ಟಿದೆ, ನೋಡೇ ಇರ್ಲಿಲ್ಲ. ಅವಾಗಲೇ ಧನಿಯಾಗ ರೆಡಿ ಆಗ್ಬಿಟ್ಟಿತ್ತು. ಸರಿ ಬೇಡ ಧನಿಯಾ ಅಂದ್ಬಿಟ್ಟು ಕೊತ್ತಂಬರಿ ಕಿತ್ಕೊಂಡಿದೀನಿ. ಹೀಗೆ ಎಲ್ಲೆಲ್ಲಿ ಯಾವ ಪಾಟಲ್ಲಿ ಈ ತರ ಬೆಳೆದಿದ್ಯೋ ಎಲ್ಲ ಕೀಳ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲ ಪಾಟಲ್ಲೂ ಸ್ವಲ್ಪ ಸ್ವಲ್ಪ ಬೆಳೆದ್ಬಿಟ್ಟಿದೆ. ಹಾಗೆ ನೋಡ್ಕೊಂಡು ಒಂಚೂರು ಚೂರು ಎಲ್ಲೆಲ್ಲಿ ಬೆಳೆದಿದೆ. ಮತ್ತೆ ಬೇರೆ ಗಿಡಕ್ಕೂ ತೊಂದರೆ ಆಗತ್ತೆ. ಮತ್ತೆ ಇದು ತುಂಬಾ ಬಲ್ತ್ಬಿಟ್ರು ನಮ್ಗೆ ಉಪಯೋಗಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ, ಏನು ಹೋಗ್ರೋಗ್ರಾಗ್ಬಿಡುತ್ತೆ, ಅಷ್ಟೊಂದು ರುಚಿ ಕೊಡಲ್ಲ ಸಾಂಬಾರು. ಅದಕ್ಕೋಸ್ಕರ ನಾನು ಕೀಳ್ತಾ ಇದ್ದೀನಿ. ಕಿತ್ಬಿಟ್ಟು ಆ ಗಿಡಗಳಿಗೂ ಒಂದ್ ಸ್ವಲ್ಪ ಜಾಗ ಮಾಡಿಕೊಡೋಣ ಅಂತ ಹೇಳಿ. ಮತ್ತೆ ಇದು ತುಂಬಾ ಬಂದ್ಬಿಟ್ಟಿದೆ, ಇದು ಬೇರೆ ಪಾಟಿಗೆ ಹಾಕಬೇಕು. ಆದರೆ ಸಾಕಷ್ಟು ಇದೆ, ಆದ್ರೂ ನಾನು ಬಿಸಾಕಲ್ಲ, ಇನ್ನು ಯಾವುದಾದ್ರೂ ಪಾಟಿಗೆ ನೋಡಿ ಹಾಕ್ತೀನಿ. ಅದಕ್ಕೆ ಎಲ್ಲ ಕ್ಲೀನಾಗಿ ಅದೇ ಗಿಡನ ತೆಗೆದಿದ್ದೀನಿ ಸ್ನೇಹಿತರೆ. ಇದು ಒಂಥರ ಕ್ಲೀನ್ ಮಾಡ್ದಂಗೆ ಆಗುತ್ತೆ, 2 in 1. ಈ ಗಿಡನ ಬೇರೆ ಕಡೆ ಹಾಕಿ
ಚೆನ್ನಾಗಿ ಬೆಳೆಸ್ದಂಗೂ ಆಗುತ್ತೆ, ಆ ಗಿಡಕ್ಕೂ ಹಾನಿ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ